9 ತರಹದ ಭೂತಾಳೆಗಳು, ಹಾ. ಗಿಡಮೂಲಿಕೆಗಳು, ಪಾದರಸ, ಅದು ಬೇಕಾಗಿರ್ತಕ್ಕಂತಹ ಆಯಾ ದೇವತಾಗ ಸಂಬಂಧಪಟ್ಟಂತಹ ಸಾಲಿಗ್ರಾಮ, ಪ್ರತಿಯೊಂದು ಬೇಕಾಗ್ತವೆ. ಅದ್ರ ಜೊತೆಗೆ 24, 48, 108 ಯಂತ್ರಗಳು ಚಕ್ರವನ್ನ ಬರೆದು ನಾವು ಚಕ್ರ ಸ್ಥಾಪನೆ ಮಾಡಿದಾಗ ಅದು ಪೂರ್ತಿ ಭಾಗದಲ್ಲಿ ಕೆಲಸ ಮಾಡ್ತದೆ. ಅದರಲ್ಲಿ ಒಂದು ಭೂತಾಳೆ ಇದು ಒಂದು ಭಾಗ. ನಾವಿರೋ ಜಾಗದಲ್ಲಿ ಎಷ್ಟು ಥರ ಗಿಡಮೂಲಿಕೆ ಇದೆ ಅಂದರೆ ಸಿಕ್ಕಾಪಟ್ಟೆ ಇದೆ. ಯಾವ್ದು ಹೇಳೋದು ಯಾವ್ದು ಬಿಡೋದು ಆ ಮಟ್ಟಕ್ಕಿದೆ. ನೆಲದಲ್ಲೆಲ್ಲ ಇದೆ. ಸುಮಾರು ಕಾಡು ತುಳಸಿ ಆಗ್ಬೋದು, ಬೇರೆ ಏನೇನೋ ಇದೆ ಗಿಡಗಳು. ಇಲ್ಲೊಂದು ದೇವದಾಲೆ ಅನ್ನೋದಿದೆ. ಸೊ ದೇವದಾಲೆ ಒಳ್ಳೆಯದಕ್ಕೆ, ಒಂದು ಶುಭಕ್ಕೆ ಬಳಕೆ ಮಾಡ್ತಾರೆ, ಶುಭ ಕಾರ್ಯಗಳಿಗೆ ಬಳಕೆ ಮಾಡ್ತಾರೆ. ಸೊ ಇಲ್ಲಿ ದೇವರಿದ್ದಾರೆ, ದೇವರನ್ನ ಕೇಳೋಣ. ಹೇಳ್ತೀರಾ ದೇವದಾಲೆ ಬಗ್ಗೆ? ಹೇಳ್ತೀರಾ ನಮಗೆ ಸ್ವಲ್ಪ ಇನ್ಫಾರ್ಮೇಷನು? ದೇವದಾಳೆನ ನೋಡಿ, ಇದನ್ನ ಅತಿ ಹೆಚ್ಚಾಗಿ ಒಳ್ಳೆ ಕೆಲ್ಸಕ್ಕೆ ಮಾತ್ರ ಬಳಸುವಂಥದ್ದು, ಕೆಟ್ಟ ಕೆಲ್ಸಕ್ಕೆ ಯಾವುದೇ ತರ ಬರೋದಿಲ್ಲ ಇದು. ದೇವದಾಳೆ ಅನ್ನೋದು ದೇವದಾಲೆ ಹೇಗಿದೆ ಅಂತ. ಸೊ ಇದರಲ್ಲಿ ಕಾಯಿ ಕೂಡ ಬರುತ್ತೆ, ಕೆಂಪು ಕಾಯಿ ಬರುತ್ತೆ. ಈಗ ಹಸಿರು ಕಾಯಿ ಇದೆ, ಇದರಲ್ಲಿ ಕೆಂಪು ಕಾಯಿ ಬರುತ್ತೆ. ಅದನ್ನ ತಿನ್ಬೋದು. ಅದು ನನಗೆ ಡೌಟ್ ಆಗ್ಬಿಡ್ತು, ತಿನ್ಬೋದಾ ಇಲ್ಲ ಅಂತ. ತಿನ್ಬೋದು. ಅದು ಹಿಂಗೆ ಕೆಂಪಿರುತ್ತೆ, ಇಚ್ಕಿದ್ರೆ ರಕ್ತ ಬರುತ್ತೆ. ಅದನ್ನ ತಿನ್ಬೋದು ನಾವು. ಅದು ಆರೋಗ್ಯಕ್ಕೆ ಭಾರಿ ಒಳ್ಳೇದು. ಅದು ಆಯುರ್ವೇದಿಕಲ್ಲಿ ಬಳಸ್ತಾರೆ. ನಮ್ಗೆ ಅದ್ರ ಬಗ್ಗೆ ಅಷ್ಟು ಮಾಹಿತಿ ಇಲ್ಲ. ಈ ಭೂತಾಳೆ ನೋಡಿ, ಇದಕ್ಕೆ ಸಿದ್ಧಿ ದಿನಗಳಲ್ಲಿ ನಾವು ಅಭಿಮಂತ್ರಿಸಿ ಆಮಂತ್ರಣ ನಿಮಂತ್ರಣ ಪಾಲನೆ ಮಾಡಿ ಇದರ ಪ್ರತಿಯೊಂದು ನಮ್ಗೆ ಉಪಯೋಗ. ಇದು ಎಲೆ, ಇದರ ಹಣ್ಣು, ಇದರ ಕಾಂಡ, ಇದರ ಬೇರು ಪ್ರತಿಯೊಂದು ನಮ್ಗೆ ಉಪಯೋಗ ಆಗ್ತದೆ. ಏನಂತಂದ್ರೆ ಇಡೀ ಮರ ಹಾಳು ಮಾಡಬಾರ್ದು. ನಮ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ತಗೋಬೇಕು. ಅಗತ್ಯ ಇರೋದಷ್ಟು ಮಾತ್ರ ತಗೋಬೇಕು. ಒಂದೇ ಸೆಕೆಂಡ್ ಕಾಯಿ ಎಲ್ಲ ಕಾಯಿ ತೊಗೊಂಬರೋಣ. ನೋಡಿ, ಕಾಯಿ ಸ್ವಲ್ಪ ಕೆಂಪಗಿದೆ ಕಾಯಿ. ಈ ಕಾಯಿ ಇಲ್ಲಿದೆ, ನೋಡ್ಕೊಬೋದು ನೀವು. ಕಾಯಿನೂ ಕೂಡ ತಿಂತಾರೆ ಅಂತ ಹೇಳ್ಬಿಟ್ಟು ದೇವರು ಹೇಳ್ತಾ ಇದ್ದಾರೆ, ಬಳಕೆ ಮಾಡ್ತಾರೆ ಅಂತ. ಸುಮಾರು ಇಲ್ಲೊಂದು ಕೆಂಪು ಕಾಯಿ ಸ್ವಲ್ಪ ಹಾಳಾಗಿದೆ, ಕೆಂಪಿದೆ. ಇಲ್ಲಿದೆಯಲ್ಲ, ಇಲ್ಲೇ ಇದೆ ನೋಡಿ. ನೋಡಿ, ಒಂಥರ ಇದು ಆ್ಯಕ್ಚುಲಿ ಅಷ್ಟು ಕಾಣಿಸ್ತಾ ಇಲ್ಲ, ರಕ್ತ ಥರ ಸ್ವಲ್ಪ ಹೊತ್ತು ಬರ್ತದೆ ಅನ್ಸುತ್ತೆ. ಬೀಜ ಕಾಣಿಸ್ತಿದೆ. ಇದನ್ನ ತಿನ್ಬೋದು, ಕಾಯಿ ಸಮೇತ ತಿನ್ಬೋದು, ಬೀಜ ತಿನ್ಬೋದು. ಇದು ಸ್ವೀಟ್ ಆಗಿರುತ್ತೆ ಸ್ವಲ್ಪ ತಿನ್ನುವಾಗ. ಬೀಜ ಸ್ವೀಟ್ ಇರುತ್ತೆ. ನಾವು ಅಂದ್ರೆ ಅದು ಪೂರ್ತಿ ಬಾಯಲ್ಲಿ ಹಾಕೊಂಡು ನಾವು ಹಿಂಗೆ ಜಿಗ್ದಾಗ ರಸ ಬಾಯಿಗೆ ಬರುತ್ತೆ. ಪೂರ್ತಿ ಸ್ವೀಟ್ ಇರುತ್ತೆ ಅದು. ಕಾಯಿ ಒಂದ್ ಸ್ವಲ್ಪ ಇದಾಗುತ್ತೆ. ಇದು ಬಿಟ್ಟಿಲ್ಲ ಇನ್ನ ಇಷ್ಟು. ಇದನ್ನ ಚಕ್ರ ಸ್ಥಾಪನೆಗಳಿಗೆ, ದೇವತಾ ಚಕ್ರ ಸ್ಥಾಪನೆಗೆ, ಈಗ ಕೆಲವೊಂದು ದೇವಸ್ಥಾನದಲ್ಲಿ ನಾವು ಬೇಡ್ಕೊಂಡಿದ ತಕ್ಷಣ ಹೂವು ಪ್ರಸಾದ ಮಾಡುವಂಥದ್ದು, ನಿಂಬೆ ಪ್ರಸಾದ ಮಾಡುವಂಥದ್ದು. ಇನ್ನು ಕೆಲವು ಕಡೆ ಏನಂದ್ರೆ ನಾವು ಏನೋ ಒಂದು ಐಟಮ್ ಮುಚ್ಚಿರ್ತಾರೆ, ಕೆಡುಕು ಮಾಡಿ ಅದನ್ನ ಹುಡುಕಿ ಎತ್ತುವಂತ ಸಂದರ್ಭಗಳು, ಇವೆಲ್ಲ ಬಂದು ಚಕ್ರ ಸ್ಥಾಪನೆಗೆ ಸಂಬಂಧಪಟ್ಟಿದ್ದು. ಈ ಚಕ್ರ ಸ್ಥಾಪನೆಗಳಲ್ಲಿ ಒಳಭಾಗದಲ್ಲಿ ಬಳಸುವಂತ ಒಂದು ಭೂತಾಳೆಗಳು ಇರ್ತವೆ. 9 ತರಹದ ಭೂತಾಳೆಗಳು, ಗಿಡಮೂಲಿಕೆಗಳು, ಪಾದರಸ, ಅದು ಬೇಕಾಗಿರ್ತಕ್ಕಂತಹ ಆಯಾ ದೇವತಾಗ ಸಂಬಂಧಪಟ್ಟಂತಹ ಸಾಲಿಗ್ರಾಮ, ಪ್ರತಿಯೊಂದು ಬೇಕಾಗ್ತವೆ. ಅದ್ರ ಜೊತೆಗೆ 24, 48, 108 ಯಂತ್ರಗಳು ಚಕ್ರವನ್ನ ಬರೆದು ನಾವು ಚಕ್ರ ಸ್ಥಾಪನೆ ಮಾಡಿದಾಗ ಅದು ಪೂರ್ತಿ ಭಾಗದಲ್ಲಿ ಕೆಲಸ ಮಾಡ್ತದೆ. ಅದರಲ್ಲಿ ಒಂದು ಭೂತಾಳೆ ಇದು ಒಂದು ಭಾಗ. ಬಹಳ ಶಕ್ತಿಯುತವಾದಂತಹ ಒಂದು ಭೂತಾಳೆ ಇದು. ಇದನ್ನ ಚಕ್ರ ಸ್ಥಾಪನೆಗೂ ಬಳಸ್ತಾರೆ. ದಿಗ್ಬಂಧನಗಳಲ್ಲಿ ನಾವು ತಾಯ್ತಕ್ಕೂ ಸಹ ಬಳಸ್ತೀವಿ. ಒಳ್ಳೆ ಕಾರ್ಯಕ್ಕೆ ಮಾತ್ರ ಇದು. ಯಾವುದೇ ಕಾರಣಕ್ಕೂ ಇದನ್ನ ಕೆಟ್ಟ ಪ್ರಯೋಗಗಳಿಗೆ ಬಳಕೆ ಮಾಡಲ್ಲ. ಶುಭ ಕಾರ್ಯಗಳಿಗೆ ಮಾತ್ರ. ಹೌದು, ಶುಭ ಕಾರ್ಯಗಳಿಗೆ, ದೇವತಾ ಚಕ್ರ ಸ್ಥಾಪನೆ, ದೇವತಾ ವಿಗ್ರಹ ಪ್ರತಿಷ್ಠಾಪನೆಗೆ ಸಂಬಂಧಪಟ್ಟ ಹಾಗೆ ಇದನ್ನ ಅತಿ ಹೆಚ್ಚಾಗಿ ಬಳಸಲಾಗುತ್ತೆ. ಇದರ ಹಣ್ಣು ತಿನ್ಬೋದು, ಸಿಹಿ ಇರುತ್ತೆ. ಇದು ಇನ್ನು ಕಾಯಿ ಈಗ ಇದ್ರದ್ದು ಇನ್ನೊಂದು ಹೇಳ್ತಾ ಇದ್ರೆ ನೀವು, ಇದ್ರನ್ನ ಊದ್ಕಡ್ಡಿಯಾಗಿ ಏನೋ ಬಳಕೆ. ಹೌದು, ಇದು ಪೂರ್ತಿ ಭಾಗದಲ್ಲಿ ಬೆಳೆಯುತ್ತೆ. ಇದು ಇನ್ನು ಗಿಡ ಸ್ವಲ್ಪ ಇನ್ನು ಎತ್ತರ, ಒಂದು ಸುಮಾರು 6-7 ಅಡಿ ಬೆಳೆಯುತ್ತೆ. ಬೆಳೆದಂತಹ ಸಂದರ್ಭದಲ್ಲಿ ಇದರ ಒಂದು ರೆಂಬೆಯನ್ನು ನಾವು ತಂದು ಪೂರ್ತಿ ಇದನ್ನ ಒಣಗಿಸ್ಬೇಕು. ನೆರಳಲ್ಲೇ ಒಣಗಿಸಿ ಅದು ಪೂರ್ತಿ ಗಟ್ಟಿಯಾಗಿರ್ಬೇಕು. ಆ ಟೈಮಲ್ಲಿ ನಾವು ಒಂದಿಷ್ಟು ಕಟ್ ಮಾಡ್ಕೊಂಡು ಅದನ್ನ ಮೇಲೆ ಬೆಂಕಿ ಹಚ್ಚಿದ್ರೆ ನಾವು ಸಾಮಾನ್ಯ ಈ ಮಾಮೂಲಿ ಊದ್ಕಡ್ಡಿ ಹೆಂಗ್ ಹಚ್ತೀವಿ ಮೇಲೆ, ಅದೇ ರೀತಿ ಇದು ಹೊಗೆ ಬರುತ್ತೆ. ಒಂದು ಒಳ್ಳೆ ಸುಗಂಧ ದ್ರವ್ಯ, ಸ್ಮೆಲ್ ಚೆನ್ನಾಗಿರುತ್ತೆ. ಇದರಲ್ಲಿ ಅಷ್ಟು ಅಂಶ ಇರ್ತದೆ. ಕೆಲವು ಕಡೆ ಇದನ್ನ ಬಳಸ್ತಾರೆ, ದೇವಸ್ಥಾನಗಳಲ್ಲಿ ಇದನ್ನ ಕೆಲವರು ಬಳಸ್ತಾರೆ. ಪರಿಮಳ ಬರಬೇಕು ಅಂತಂದಾಗ, ದೈವಿಕ ಭಾವ, ಪರಿಮಳ, ಒಂದು ವೈಬ್, ಡಿವೈನ್ ವೈಬ್ ಬರಬೇಕು ಅಂತ ಇದೆಲ್ಲ ಆಗ್ತಾರೆ. ಹೋಮ ಹವನಗಳಿಗೂ ಅತಿ ಹೆಚ್ಚಾಗಿ ಬಳಸಲಾಗುತ್ತೆ ಇದನ್ನೆಲ್ಲ. ಹವನ್ ಸಾಮಗ್ರಿ ಅಂತ ಬರುತ್ತೆ. ಹವನ್ ಸಾಮಗ್ರಿ ಇದು ಒಂದು ಮಿಶ್ರಣ ಆಗಿರ್ತದೆ. ಯಾಕಂದ್ರೆ ಹವನ್ ಸಾಮಗ್ರಿ ನೋಡಿ ನಿಂಗೆ ಸ್ಮೆಲ್ ನೋಡಿದಾಗ ಅದು ಒಂಥರ ಪರಿಮಳ, ಗಂಧದ ತರ ಗಮ್ ಅನ್ನುತ್ತೆ. ಅದರಲ್ಲಿ ಇಂಥ ಭೂತಾಳೆಗಳೆಲ್ಲ ಮಿಶ್ರಣ ಆಗಿರ್ತವೆ. ಅದ್ರಲ್ಲಿ ಇದು ಒಂದು ಇರುತ್ತವೆ. ಪ್ರತಿಯೊಂದು ಅದು ಮಿಶ್ರಣ ಆದಾಗ ಅದು ಪರಿಮಳ ಚೆನ್ನಾಗಿ. ಅದಕ್ಕೆ ಹವನ್ ಸಾಮಗ್ರಿಗೆ ಅದನ್ನ ಅತಿ ಹೆಚ್ಚಾಗಿ ಬಳಸಲಾಗುತ್ತೆ ಹೋಮ ಮಾಡುವಾಗ ಅಂತ. ಆ ವಾತಾವರಣ ಪೂರ್ತಿ
ಒಂಥರ ದೈವಿಕ ಎನರ್ಜಿ. ಹೌದೌದು. ಗುಡ್ ಎನರ್ಜಿಗೆ ನೋಡಿ, ಒಂದು ಮನೆಯಲ್ಲಿ ಇವತ್ತು ನಾವು ಕೆಮಿಕಲ್ ಧೂಪಗಳನ್ನು ಹಾಕ್ತೀವಿ, ಪೂಜೆಗಳನ್ನು ಮಾಡ್ತೀವಿ, ಹೋಗಿ ಕಟ್ಟಿಗೆಗಳನ್ನ ಯಾವುದೋ ಅಂಗಡಿಯಲ್ಲಿ ತಂದು ಬಿಡ್ತೀವಿ ನಾವು, ಎಲ್ಲವೂ ಬಳಕೆ ಆಗಿರಲ್ಲ, ಅಲ್ಲಿ ಎಲ್ಲವೂ ಸರಿಯಾಗಿರಲ್ಲ. ಹಿಂದೆ ನಾವು ಫಸ್ಟು ಪೂಜೆ ಮಾಡಿದಾಗ ನಮ್ಮ ತಂದೆಯವ್ರಿಗೆ ಹೇಳಿದ್ದು ಒಂದು ಮಾತು, ಅಲ್ಲಿ ಪೂಜೆ ಮಾಡೋಕ್ಕೆ ಬಂದವರು, ಖುದ್ದಾಗಿ ನೀವೇ ಹೋಗಿ ಕಾಡಿಗೆ ಹೋಗಿ ಅಲ್ಲಿ ಇಲ್ಲಿ ಅಲ್ದು ಈ ಥರ ಗಿಡಮೂಲಿಕೆಗಳನ್ನೆಲ್ಲ ತರಬೇಕು, ಇದನ್ನೇ ನಾನು ಹೋಮದಲ್ಲಿ ಹಾಕೋದು ಅಂತೇಳ್ಬಿಟ್ಟು ಮಾಡ್ತಿದ್ರು. ಅದು ಮಾಡಿಸಿದಾಗ ಬಹಳ ವೈಬು ಬಹಳ ಚೆನ್ನಾಗಿತ್ತು. ಸೊ ಆ ರೀತಿ ಒಂದು ವೈಬ್ ಬರಬೇಕು ಅಂದರೆ ಮನೆಗೆ ಒಂದು ಏನು ದುಷ್ಟ ಶಕ್ತಿಗಳೆಲ್ಲ ಹೊರಗಡೆ ಹೋಗಬೇಕು ಅಂದರೆ ಈ ರೀತಿ ಗಿಡಮೂಲಿಕೆಗಳನ್ನೆಲ್ಲ ಹೋಮದಲ್ಲಿ ಬಳಕೆ ಮಾಡಬೇಕು, ಆಗ ಬಹಳ ಒಳ್ಳೆಯದಾಗುತ್ತೆ. ಹಾಂ, ನಾವು ಈ ಗ್ರಂಥಿಗೆ ಅಂಗಡಿಗಳಲ್ಲಿ ಈ ಅಂಗಡಿ ಅಲ್ಲಿ ಇಲ್ಲಿ ಮತ್ತೊಂದು ಕಡೆ ಹೋಗಿ ತಂದು ನಾವು ಏನೇ ಮಾಡಿದ್ರು ಅವು ಅಷ್ಟು ಮಟ್ಟಿಗೆ ನಡೆಯಲ್ಲ. ನಾವು ಸ್ವತಃ ನಾವೇ ಇದೆ ತಿಳ್ಕೊಬೇಕು. ಇವೆಲ್ಲ ಗಿಡಮೂಲಿಕೆಗಳ ಪರಿಚಯ ಅನ್ನೋದು ಮನುಷ್ಯನಿಗೆ ಬಹಳ ಅವಶ್ಯಕತೆ. ಯಾಕಂದ್ರೆ ಈಗ ಬರುವಂತ ಮೆಡಿಸನ್ ಅವೆಲ್ಲ ತಪ್ಪು ಅಂತ ಹೇಳಕ್ಕಾಗಲ್ಲ. ಆದ್ರೂ ಗಿಡಮೂಲಿಕೆ ನಂತರ ಭಾಗದಲ್ಲಿ ಅವೆಲ್ಲ ಬಂದಿರೋಂಥದ್ದು. ಹಾಗಾಗಿ ಪ್ರತಿಯೊಬ್ರು ಗಿಡಮೂಲಿಕೆಗೆ ತಮ್ಗೆ ಎಷ್ಟು ಅಗತ್ಯವಿದೆ ಅಷ್ಟು ಮಾತ್ರ ತಿಳ್ಕೊಂಡು ಅವರು ಬಳಸೋದ್ರಿಂದ ಬಹಳ ಒಳ್ಳೆ ಕೆಲಸ ಕಾರ್ಯಗಳು ನಡೀತವೆ. ಯಾರು ಇವಾಗ ನೀವು ಗೊತ್ತಿರೋರು ಹೇಳಿದ್ರೆ ಓಕೆ, ಗೊತ್ತಾಗುತ್ತೆ. ಎಷ್ಟೋ ಜನ ಹೇಳಲ್ಲ, ಎಷ್ಟೋ ಜನ ತಿಳಿಸಲ್ಲ. ಪ್ರತಿಯೊಂದು ಅಮೃತನೂ ಅಷ್ಟೇ, ನಾವು ಅಮೃತ ಸಿಕ್ಕಿದೆ ಅಂತ ಎಷ್ಟೇ ತಗೊಂಡೋಗಿ ಕುಡಿಯೋಕೆ ಹೋದ್ರೂ ಅದು ಕೆಲವೊಂದು ವಿಷಯ ಆಗುತ್ತೆ. ಅದೇ ರೀತಿ ನಮ್ಗೆ ಸಿಕ್ಕಿದೆ ಆರೋಗ್ಯಕ್ಕೆ ಒಳ್ಳೇದಾಗುತ್ತೆ ಅಂತ ಏನೇ ಒಂದು ಗಿಡಮೂಲಿಕೆ ಎತ್ತಿ ಒಂದೇ ಸಲ ಎಲ್ಲ ನಿವಾರಣೆ ಮಾಡ್ಕೊಳ್ಳೋಣ ಅಂತ ಹೋದ್ರೆ ಕಷ್ಟ ಆಗುತ್ತೆ, ಕಷ್ಟ ಆಗ್ಬಿಡುತ್ತೆ. ಅದು ಯಾರು ಅದ್ರ ಬಗ್ಗೆ ನಾಲೆಜ್ ಇರ್ತದೆ, ಯಾರಿಗೆ ಗೊತ್ತಿರ್ತದೆ ಅಂಥವ್ರಿಂದ ಮುಖಾಂತರ ಏನೇ ಒಂದು ಕಾಯಿಲೆ ಇರಲಿ, ಗಿಡಮೂಲಿಕೆ ಔಷಧಿ, ನಾಟಿ ಔಷಧಿ ತಗೊಳ್ಳೋಂಥವ್ರು ಪ್ರತಿಯೊಬ್ರು ಅವರ ಗಿಡಮೂಲಿಕೆಗಳು ಏನೇ ಇರಲಿ ಯಾರೊಬ್ರು ಕೊಟ್ಟವ್ರೆ ಅಂದ್ರೆ ಹೋಗಿ ತಗೋಬಾರ್ದು. ಯಾಕಂದ್ರೆ ಇದರಲ್ಲಿ ಒಳ್ಳೇದು ಕೆಟ್ಟದ್ದು ಎರಡು ಇರ್ತವೆ. ಹಂಗಾಗಿ ಕೆಲವ್ರಿಗೆ ಗೊತ್ತಿರುತ್ತೆ, ಇನ್ ಕೆಲವ್ರಿಗೆ ಅರ್ಥ ಆಗಿರಲ್ಲ, ಕೆಲವರು ಗೊತ್ತಿಲ್ದಿರೋ ಕೊಟ್ಬಿಡ್ತಾರೆ ಮಿಶ್ರಣ ಮಾಡಿ. ಹಂಗಾಗಿ ನಾಟಿ ಔಷಧಿ ಬಳಕೆ ಮಾಡುವಂಥವ್ರು ಗುರುಮುಖೇನ ತಗೊಳ್ಳಿ, ಅವ್ರ ಹಿಂಭಾಗ ಹಿನ್ನೆಲೆ ಏನಂತ ತಿಳ್ಕೊಂಡು ತಗೊಳ್ಳಿ. ಅದು ಬಹಳ ನಿಜವಾದ ಮಾತು, ಇದು ನಿಜವಾದ ಮಾತು. ಯಾಕಂದ್ರೆ ಅವ್ರ ಗುರುಗಳು ಸಾವಿರಾರು ಜನಕ್ಕೆ ಕೊಟ್ಟು ಪ್ರಯೋಗ ಮಾಡಿ ಎಲ್ಲ ಮಾಡಿರ್ತಾರಲ್ವ, ಅವ್ರಿಗೆ ಒಂದು ಜ್ಞಾನ ಇರ್ತದೆ, ಅದ್ರ ಜ್ಞಾನ ಇರ್ತದೆ ಯಾವ ಪ್ರಮಾಣದಲ್ಲಿ ಬಳಕೆ ಮಾಡ್ಬೋದು ಅಂತ. ಈಗ ನೋಡಿ, ಇವ್ರು ಬೆಳೆಸಿದ್ದೇ ಒಂದು ಕತೆ, ಗ್ಯಾಸ್ಟ್ರಿಕ್ಗೆ ಅಂತ ಒಂದು ಕಾಯಿ ಫಸ್ಟ್ ತಿಳಿಸ್ಕೊಟ್ಟಿದ್ದು ಗ್ಯಾಸ್ಟ್ರಿಕ್ಗೆ ಅಂತ ಇವರೇ. ಈಗ ಇವತ್ತು ವಿಡಿಯೋ ಬಿಡಬೇಕಾಗಿತ್ತು, ಆ ವಿಡಿಯೋನ ಒಂದು ಚೂರಲ್ಲಿ ಏನೋ ಕಟ್ ಮಾಡಬೇಕು ಅನ್ನೋ ಕಾರಣಕ್ಕೆ ಸ್ಟಾಪ್ ಮಾಡಿಸ್ಬಿಟ್ರು ಇವ್ರು, ಬೇಡ ಬೇಡ ಅಂತ. ಅದರಲ್ಲಿ ಒಬ್ರು ಹೇಳಿದ್ದಾರೆ, ಸ್ವಾಮಿ ಎಂತ ಔಷಧಿ ಕೊಟ್ಬಿಟ್ಟೆ ಸ್ವಾಮಿ ನೀನು, ಎಂತ ಕಾಯಿಗೆ ತೋರಿಸ್ಬಿಟ್ಟೆ, ಒಂದು ತಿಂಗಳಿಂಕ ತಿಂತ ಇದ್ದೀನಿ, ಗ್ಯಾಸ್ಟ್ರಿಕ್ ಎಲ್ಲ ಇವಾಗ ಗುಣ ಆಗ್ಬಿಟ್ಟಿದೆ, ಭಾಳ ಖುಷಿ ಆಗುತ್ತೆ, ನಿಂಗೆ ಕಾಲು ಬಿಡಬೇಕು ನಾನು ಅಂತಾನೆ. ಅಂದರೆ ಇವರು ಪ್ರಯೋಗ ಮಾಡಿದ್ದಾರೆ, ಇವ್ರಿಗೆ ಗುರುಗಳು ಯಾರಿಗೋ ಕೊಡೋಕೆ ಏನೋ ಕೊಟ್ಟಿದ್ದಾರೆ, ಏನೋ ಹೇಳಿದ್ದಾರೆ. ಆ ಟೈಮಲ್ಲಿ ಇವರು ಅದನ್ನು ತಿಂದಿದ್ದಾರೆ, ತಿಂದಾಗ ಇವ್ರು ಗ್ಯಾಸ್ಟ್ರಿಕ್ ಗುಣ ಆಗಿದೆ. ಮತ್ತೆ 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 ಪ್ರಯೋಗ ಮಾಡಿದ್ದಾರೆ, ಅದನ್ನು ಗ್ಯಾಸ್ಟ್ರಿಕ್ ಗುಣ ಆಗಿದೆ. ನಮಗೆ ಅದು 100 ಜನ ಕೊಟ್ಟಿದ್ದೀನಿ ಅಂತ ಹೇಳಿದ್ರು ನಮ್ಮ ಗರುಡಪ್ಪರು. ಏನು ಕೊಟ್ಟಿದ್ದು ಅಂತಂದ್ರೆ ಅದೇ ನೋವು, ಹಾರ್ಟ್ ಅಟ್ಯಾಕ್ ಆಗಲ್ಲ, ಬಂದಿರೋರಿಗೆ ಎಷ್ಟು ಜನ ಕೊಟ್ಟಿದ್ದೀನಿ ಗೊತ್ತಾ ಮಂಜಣ್ಣ ಅಂತ ಅಂದ್ರು. ನಾನು ಅದನ್ನ ತಿಳ್ಕೊಂಡಿದ್ದೆ. ಯಾವತ್ತೋ ಒಂದ್ ದಿವಸ ಹೋಯ್ತದಾಗ ಎದೆಲಿಲ್ಲ ಅಂತ ಏನೋ ಒಂಥರ ಚಳಕ 2 ಸರಿ ಹಂಗಾಯ್ತು. ಆ ಟೈಮ್ಗೆ ಗಿಡನೂ ಸಿಕ್ತು, ಏನೋ ಭಗವಂತನಿದು ಅದು. ಯಾಕೆಂದ್ರೆ ಕೆಲವು ಸರಿ ಏನು ನಮ್ಗೆ ತೊಂದರೆ ಆಗ್ತದೋ ಭಗವಂತ ಇನ್ನೊಂದು ಏನೋ ಸೃಷ್ಟಿ ಮಾಡಿರ್ತಾನೆ, ಅದು ನಮ್ಮ ಕಣ್ಣು ಕಾಣಿಸ್ಕೊಂತದೆ. ಅದನ್ನ ನಾನು ಒಂದು ಅರ್ಧ ಗಂಟೆ ಅದು ತಿಂದ ತಕ್ಷಣ ಒಂದು ಅರ್ಧ ಗಂಟೆಗೆ ನೋವು ಕಮ್ಮಿ ಆಯ್ತು. ಬಿಡ್ದಂಗೆ ಅವ್ರು ಹೇಳಿದ್ರಲ್ಲ ಒಂದು ತಿಂಗಳು ತಿನ್ಬೇಕು ಅಂತ, ನಾನೊಂದು ವಾರನ ಏನೋ ತಿಂದೆ. ಒಂದು ವಾರ ತಿನ್ನೋದು ಗ್ಯಾಸ್ಟ್ರಿಕ್ ಮಾಯ, ಆಮೇಲೆ ಮೋಷನ್ ಹೀಟ್ ಆಗೋದು, ಆಮೇಲೆ ಹೊಟ್ಟೆ ನೋವು ಬಂದಾಗ ಅದನ್ನೇ ತಿನ್ನೋಕೆ ಸ್ಟಾರ್ಟ್ ಮಾಡ್ಬಿಟ್ಟೆ. ಹೊಟ್ಟೆ ನೋವು ಮಾಯ ಆಗ್ಬಿಡೋದು, ಅಕಸ್ಮಾತ್ ಹೊಟ್ಟೆ ಹಸ್ದಾಗ ಎಲ್ಲ ಹೋಗಿದಾಗ ಹೊಟ್ಟೆ ಹಸು ಬಿಡೋದು, ಆ ಹೋಟ್ಲಿಲ್ಲ ಅಂತ ಟೈಮಲ್ಲಿ ತಿಂದರೆ ಇನ್ನೊಂದು ತಿಂದ ತಕ್ಷಣನೇ 1 ಅವರ್ ಮುಂದಕ್ಕೆ ಹೋಗ್ಬಿಡೋದು, ಹೊಟ್ಟೆನೇ ಹಸುತ್ತಿರಲ್ಲ. ಆ ಥರ ಕೆಲಸ ಮಾಡೋದು. ಅದು ನನ್ನ ಅನುಭವನ ನಾವು ವಿನೋದ್ ಸಾರಿಗೆ ಕೊಟ್ಟೆ. ಅದು ಅವ್ರು ಕೊಟ್ಟ ಮೇಲೆ ಅವರು ನಿಮ್ಮಿಂದ ಏನೋ ಜನಗಳಿಗೆ ಉಪಯೋಗ ಆಗಲಿ. ಈಗ ಏನಂತಂದ್ರೆ ಗ್ಯಾಸ್ಟ್ರಿಕ್ ಮಿತಿ ಮೀರಿ ಹೋದಾಗ ಇಲ್ಲಿ ಎದೆಯಲ್ಲಿ ಉರಿಯೋದು, ಚುಚ್ಚು ಅಂತ ಆಗುತ್ತೆ, ಕಂಟ್ರೋಲ್ ಮಾಡಕ್ ಆಗಲ್ಲ, ಟ್ಯಾಬ್ಲೆಟ್ ಇಂದ ಹೋಗಲ್ಲ ಸರ್. ಮೂಲ ಕಾಯಿಲೆನೇ ಗ್ಯಾಸ್ಟ್ರಿಕ್ ಇಂದನೇ, ಎಲ್ಲಾ ದೇಹದಲ್ಲಿ ಎಲ್ಲಾ ಕಾಯಿಲೆನೂ ಉತ್ಪತ್ತಿ ಆಗೋದೇ ಅಲ್ಲಿಂದ. ಶುಗರ್ ಬರೋದನ್ನು ಅದರಿಂದನೇ. ಈ ಪ್ಯಾಂಕ್ರಿಯಾಸ್ ಅಲ್ಲಿ ಅದೇನೋ ನಮ್ಗೆ ಹೇಳಿದ್ರು, ಸಡನ್ ಜ್ಞಾಪಕ ಬರಲ್ಲ, ಶುಗರ್ ಬರೋದೇ ಪ್ಯಾಂಕ್ರಿಯಾಸ್ ಇಂದ, ಅದೇನೋ ಆಗುತ್ತೆ ಅಂತ ಹೇಳಿದ್ರು. ಆಮೇಲೆ ಅದು ಶುಗರು ಇದಾಗುತ್ತೆ ಅಂತ ಹೇಳಿದ್ರು. ಹಂಗೆ ಶುಗರ್ ಇದರಿಂದ ಗ್ಯಾಸ್ಟ್ರಿಕ್ ಇಂದನೇ ತುಂಬಾ ಇದಾಗೋದು. ಏನೋ ತಿಳಿಸ್ಕೊಟ್ರು, ಈಗ ಖುಷಿ ಬೀಳ್ತಾ ಇದ್ದಾರೆ, ಹೊಗಳ್ತಾ ಇದ್ದಾರೆ. ಪ್ರಪಂಚಕ್ಕೆ ಪರಿಚಯ ಮಾಡಿದವರು ನಿಮ್ಮಿಂದ ಪರಿಚಯ ಆಯ್ತು, 4 ಜನದ ಒಳ್ಳೇದಾಯ್ತು, ಖುಷಿ ಆದ್ರಲ್ಲ. ಹೌದು. ಅಯ್ಯೋ ಅದು ಆಡಿಯೋ ಇದೆ, ಯಾರೋ ಒಬ್ಬ ಅಣ್ಣ ನಿನ್ ಕಾಲಕ್ಕೆ ಬಿಡ್ಬೇಕಣ್ಣ ಅಂತಾನೆ. ನೋಡಿ, ಈಗ ಎಲ್ಲೆಲ್ಲೋ ಆಸ್ಪತ್ರೆಗೆ ಹೋಗಿ ಎಲ್ಲೆಲ್ಲೋ ದುಡ್ಡು ಖರ್ಚು ಮಾಡಿ ಏನೇನೋ ತೊಂದರೆ ತಾಪತ್ರೆ ಅನುಭವಿಸಿರ್ತಾರೆ. 18 ಲಕ್ಷ ಖರ್ಚು ಮಾಡಿದೀನಿ, 12 ಲಕ್ಷ ಖರ್ಚು ಮಾಡಿದೀನಿ.
ಒಂದೊಂದು ಮಾತ್ರೆ 18 ರೂಪಾಯಿ 12 ರೂಪಾಯಿ ಅಂತೆಲ್ಲ ಹೇಳೋರು. ಈಗ ಮಾತ್ರೆನೇ ಬಿಟ್ಬಿಟ್ಟಿದ್ದೀನಿ ಅಣ್ಣ, ಒಳ್ಳೇದಲ್ಲ ಅಣ್ಣ ನಿಮಗೆ ಅಂತ ಎಷ್ಟು ಜನ ಫೋನ್ ಮಾಡಿ. ನೋಡಿ, ಗಿಡಮೂಲಿಕೆಯಲ್ಲಿ ಎಷ್ಟು ದೊಡ್ಡ ಮಟ್ಟ ಕಾಯಿಲೆ ಇದ್ರೂ ಅದರಲ್ಲಿ ನಾವು ಕಂಟ್ರೋಲ್ ತರುವಂಥ ಶಕ್ತಿ ಇರುತ್ತೆ, ಇರುತ್ತೆ, ಗೊತ್ತಿರಬೇಕು. ಈಗ ಅದನ್ನು ಗುರುಗಳು ತಿಳಿಸ್ಕೊಡ್ಬೇಕು. ಈಗ ನಿಮ್ಮಂಥವ್ರು ಅದನ್ನು ಪ್ರಚಾರ ಮಾಡಬೇಕು 4 ಜನಕ್ಕೆ, ಆಗ ಮಾತ್ರ ಅದ್ರ ಬಗ್ಗೆ ಗೊತ್ತಾಗುತ್ತೆ, ಉಪಯೋಗ ಮಾಡ್ಕೋಬೋದು. ಆಮೇಲೆ ಇನ್ನೊಂದೇನೆಂದರೆ ಅವರು ಫೋನ್ ಮಾಡಿ ಹೇಳೋವಾಗ ಒಂದು ಕಡೆ ನನಗೂ ಎಲ್ಲಿ ಈ ನಾನತ್ವ ಬಂದ್ಬಿಡ್ತದೆ ಅನ್ನೋ ಒಂದು ಅಹಂ ಬಂದ್ಬಿಡ್ತದೆ. ಏನೋ ಒಂದು 10 ಜನ ಫೋನ್ ಮಾಡಿ ಹೇಳಿದಾಗ ನಾನೇನೋ ಆ ಥರ ಒಂದು ಎದೆ ಉಬ್ಬಿಸ್ಕೊಂಡಂಗೆ ಆಗ್ಬಿಡ್ತದೆ. ಅದು ಬರಬಾರ್ದು ನನಗೆ. ಯಾಕೆಂದರೆ ನಮ್ಮ ಸತೀಶ್ ಅಣ್ಣವ್ರು ಹೇಳ್ಕೊಟ್ಟಿದ್ದಾರೆ, ಎಷ್ಟೇ ಇದಾದ್ರೂ ಕೂಡ ನೀವು ಒಂದು ಇದರಲ್ಲಿ ಯಾವುದನ್ನು ತೊಗೋಬಾರ್ದು, ಖುಷಿನೇ ಆಗಲಿ ದುಃಖನೇ ಆಗಲಿ ಅದನ್ನು ಸಮತೋಲನದಲ್ಲಿ ಇಟ್ಕೋಬೇಕು ಅಂತ ನಮ್ಮ ಸತೀಶ್ ಅಣ್ಣವ್ರು ಹೇಳ್ಕೊಟ್ಟಿದ್ದಾರೆ. ಯಾಕೆಂದರೆ ಈ ಮಾತು ಬರಬೇಕು ಅಂದ್ರೂ ಅವರೇ ಕಾರಣ. ಯಾಕೆಂದರೆ ಅವರು ಅಲ್ಲಿ ಒಂದು ಸರಿ ಆ ಸತ್ಸಂಗದಲ್ಲಿ ಭಾಗವಹಿಸಿದ್ರೆ ಎಂಥ ಕೆಟ್ಟ ಮನುಷ್ಯನೂ ಕೂಡ ಮನಸ್ಸು ಕರಗಿ ನಾವು ಈ ಧ್ಯಾನ ಮಾರ್ಗದಲ್ಲಿ ಭಕ್ತಿ ಮಾರ್ಗದಲ್ಲಿ ಹೋಗ್ಬೇಕು ಅನ್ನೋದು ಭಾವನೆ ಬಂದ್ಬಿಡುತ್ತೆ. ಒಂದು ಸರಿ ಅದ್ರ ಜೀವನದಲ್ಲಿ ಸತೀಶ್ ಅಣ್ಣವ್ರನ್ನ ಭೇಟಿ ಮಾಡಿ, ತುಂಬ ಜನ ನಮ್ಮ ಇದರಲ್ಲಿರೋರು ಗೊತ್ತಿರುತ್ತೆ, ಈ ಧ್ಯಾನ ಮಾರ್ಗಕ್ಕೆ ಹೋಗಬೇಕು ಅನ್ನೋರು ಒಂದು ಸರಿ ಸತೀಶ್ ಅಣ್ಣವ್ರನ್ನ ಭೇಟಿ ಮಾಡಿ ಅವ್ರನ್ನ ಒಂದೇ ಒಂದು ಸರಿ ನೀವು ಸತ್ಸಂಗದಲ್ಲಿ ಭಾಗವಹಿಸಿ ನೀವು ಗೊತ್ತಾಗುತ್ತೆ. ಯಾಕೆಂದರೆ ನಾವು ಇದೇ ಥರನೇ ವಿಡಿಯೋ ನೋಡ್ಕೊಂಡೇ ಹೋಗಿದ್ದು ನಾವು ಅಲ್ಲಿಗೆ ಸತೀಶ್ ಅಣ್ಣವ್ರನ್ನ ಭೇಟಿ ಮಾಡಬೇಕು ಅಂತ. ಏನೋ ವಿಶೇಷವಾಗಿ ಹೇಳ್ತಾರೆ, ಬ್ರಹ್ಮಾಂಡದ ಬಗ್ಗೆ ಎಲ್ಲ ಹೇಳ್ತಾರೆ, ಯಾವ ಪುಸ್ತಕ ಗ್ರಂಥ ಎಲ್ಲೂ ಬರೆದಿಲ್ಲ. ಋಷಿಗಳು ಕೊಟ್ಟಿರೋವಂಥ ಮಂತ್ರಗಳು ಹೇಳ್ಬೋದೇನೋ ಗೊತ್ತಿಲ್ಲ, ಆಮೇಲೆ ಮಾತಾಡೋಣ, ಅದನ್ನು ಬೇರೆ ಟೈಮಲ್ಲಿ ಮಾತಾಡೋಣ. ಸೊ ಇಷ್ಟು ದೇವಧಾರೆ ಬಗ್ಗೆ ಹೇಳಿದ್ದಂಥ ಮಾಹಿತಿ. ದೇವಧಾರೆ ಅಲ್ವಾ? ದೇವಧಾರೆ ಬಗ್ಗೆ, ಅದರ ಕಾಯಿ, ಅದರ ಎಲೆ ಎಲ್ಲವೂ ಇದು ಬಳಕೆ ಆಗುವಂಥದ್ದು ಒಂದು ಒಳ್ಳೇದು ಕಾರ್ಯಕ್ಕೆ ಅಷ್ಟೇ ಬಳಕೆ, ಶುಭ ಕಾರ್ಯಗಳಿಗೆ. ಇದರ ಎಲೆ, ಕಾಂಡ, ಇದರ ಬೇರು ಅಂದ್ರೆ ಪೂರ್ತಿ ಗಿಡ ಹಾಳು ಮಾಡಬಾರ್ದು. ಅಗತ್ಯವಾಗಿರ್ತಕ್ಕಂಥದ್ದು ಮಾತ್ರ ನಮಗೆ ಯಾವ ದಿಕ್ಕಕ್ಕೆ ಹರಿದಿರೋ ಬೇರು ಬೇಕೋ ಅದೊಂದು ಸ್ವಲ್ಪ ಪ್ರಮಾಣದಲ್ಲಿ ತಗೊಂಡು ನಾವು ಯಾವೊಂದು ಪೂಜೆ ಪುರಸ್ಕಾರ ಹೋಮ ಹವನ ಅಥವಾ ಸ್ಥಾಪನೆ ಮಾಡ್ತಾ ಇದೆಯೋ ಅದಕ್ಕೆ ಬಳಸ್ಕೋಬೋದು ಅಷ್ಟೇ. ಬಹಳ ಉತ್ತಮವಾಗಿ ಬಹಳ ಶಕ್ತಿಶಾಲಿಯಾಗಿ ಕೆಲಸ ಮಾಡುವಂಥ ಒಂದು ಗಿಡಮೂಲಿಕೆ ಇದು. ಓಕೆ, ಬಳಸ್ಕೊಳ್ಳಿ. ಶ್ರೀ ಕೃಷ್ಣಾರ್ಪಣ ಮಸ್ತು. ಒಳ್ಳೆಯದಾಗಲಿ.